ಫಲಕ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕನ್ನಡ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಘೋರವಾದಂತಹ ಹೋರಾಟಗಳು ಬೆಂಗಳೂರಿನಲ್ಲಿ ಜರುಗಿದ್ವು ಅನ್ನೋದನ್ನ ನೀವೆಲ್ಲ ಗಮನಿಸಿದ್ವಿ. ಇದೀಗ ಇದೇ ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ರಾಜ್ಯಪಾಲರು ವಿಧಾನಸಭೆಯಲ್ಲಿ ಪಾಸ್ ಮಾಡಲು ಹೇಳಿದ್ದಾರೆ. ಸುಗ್ರೀವಾಜ್ಞೆ ಸಹಿ ಹಾಕೋಕ್ಕೆ ಬಂದಂತಹ ಸಮಯಕ್ಕೆ ಅಧಿವೇಶನ ಕರೆದಿದ್ದೀರಾ, ಅದಕ್ಕಾಗಿ ಅಧಿವೇಶನದಲ್ಲಿ ಪಾಸ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕನ್ನಡ ನಾಮಫಲಕ ಸುಗ್ರೀವಾಜ್ಞೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಪಾಸ್ ಮಾಡೋದಕ್ಕೆ ಹೇಳಿದ್ದಾರೆ. ಆದರೆ ಸುಗ್ರೀವಾಜ್ಞೆ ಸಹಿ ಹಾಕೋದಕ್ಕೆ ಬಂದ ಟೈಮ್ಗೆ ಅಧಿವೇಶನ ಕರೆದಿದ್ದೀರಾ. ಅವ್ರು ಏನು ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಇಟ್ಟು ಪಾಸ್ ಮಾಡಿ ಆರ್ಡಿನೆನ್ಸು ನನಗೆ ಸೈನ್ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲಿಲಿ ಇಟ್ಟು ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು, ಅದಕ್ಕೆ ಅವರು ಕಳಿಸಿದ್ರು. ಏನು ಬೇರೆ ಇನ್ನೇನು ಹೇಳಿಲ್ಲ. ಮಾಡ್ಲೇಬೇಕಲ್ಲ. ಅವ್ರು ಏನು ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಇಟ್ಟು ಪಾಸ್ ಮಾಡಿ ಆರ್ಡಿನೆನ್ಸು ನನಗೆ ಸೈನ್ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅದಕ್ಕೋಸ್ಕರ ಅಸೆಂಬ್ಲಿಲಿ ಇಟ್ಟು ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು, ಅದಕ್ಕೆ ಅವರು ಕಳಿಸಿದ್ರು. ಏನು ಬೇರೆ ಇನ್ನೇನು ಹೇಳಿಲ್ಲ.